ಹಾಯ್ ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಖುಷಿಯಾಗಿ ನೆಮ್ಮದಿಯಾಗಿದ್ದೀನಿ. ಸೊ ನನ್ನ ಲಾಸ್ಟ್ ವಿಡಿಯೋ ಲಿಪ್ ಬ್ಲಷ್ದು ವಿಡಿಯೋ ಮಾಡಿದ್ದೆ, ತುಂಬ ಜನ ನೋಡಿದ್ದೀರಾ. ತುಂಬ ಚೆನ್ನಾಗಿದೆ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ. ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ತುಂಬಾ ಇಷ್ಟ ಆಯಿತು. ಅವರು ಎಲ್ಲಿ ಮಾಡಿಸ್ದೆ ಹೀಗೆ ಅಂತ ಕೇಳ್ತಾ ಇದ್ರು. ಸೊ ಈಗ ನನ್ನ ಲಿಪ್ ಹೇಗಾಗಿದೆ, ನಾನು ಲಿಪ್ಸ್ಟಿಕ್ ಹಾಕಿಲ್ಲ, ಒಳ್ಳೆ ರಿಸಲ್ಟ್ ಬಂದಿದೆ. ಇದು ನನ್ನ 3ನೇ ಸೆಷನ್ ರಿಸಲ್ಟು. ಇನ್ನೊಂದು ಹೇಳಬೇಕು, ನಾನು ಯೂಟ್ಯೂಬ್ಗೆ ವಿಡಿಯೋ ಮಾಡುವಾಗ ನಾನು ಮುಖಕ್ಕೆ ಯಾವುದೇ ಥರ ಮೇಕಪ್ನ ಯೂಸ್ ಮಾಡಲ್ಲ. ಬಿಕಾಸ್ ನನಗೆ ನ್ಯಾಚುರಲ್ ಆಗಿರಲಿ ಅಂತ. ನನಗೆ ಅಷ್ಟೊಂದು ಶೂಟಿಂಗ್ ಹೋಗುವಾಗ ಮಾತ್ರ ನಾನು ಮೇಕಪ್ ಹಾಕೋದು. ಬಾಕಿ ಟೈಮಲ್ಲಿ ಅಂದರೆ ಮನೇಲಿರುವಾಗ ಇಲ್ಲಾಂದರೆ ಹೊರಗಡೆ ಹೋಗ್ಬೇಕಾದ್ರೆ ನಾನು ಮೇಕಪ್ ಹಾಕೋಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರೊಫೆಷನ್ ಆಗಿದೆ. ಮೇಕಪ್ ಸಮ್ಟೈಮ್ಸ್ ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಮೇಕಪ್ ವೀಡಿಯೋಸ್ನ ಮಾಡಿ ನಿಮ್ಮೆಲ್ಲರಿಗೆ ತೋರಿಸ್ಬೇಕಂತ ನನಗೂ ಕೂಡ ಆಸೆ ಇದೆ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡ್ತಾ ಇರೋರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಸಾಕಾಯ್ತು. ಆ್ಯಕ್ಚುಲಿ ನನಗೆ ಜ್ವರ ಮತ್ತು ಸ್ವಲ್ಪ ಕೋಲ್ಡ್ ಆಗಿದೆ. ಆದರೂ ಕೂಡ ವರ್ಕೌಟ್ ಮತ್ತೆ ನನ್ನ ಡೈಲಿ ರೋಟೀನ ಮಿಸ್ ಮಾಡಬಾರ್ದು ಅಂತ ವರ್ಕೌಟ್ ಮಾಡ್ತಾ ಇದ್ದೆ. ನಾನು ವರ್ಕೌಟ್ ಮಾಡ್ತಿರೋದು ನನ್ನ ಫೇವ್ರೆಟ್ ಹೈಗೇರ್ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ಇದೆರಡು ವರ್ಕೌಟ್ ಮಾಡಿದೆ ಅಷ್ಟೊತ್ತಲ್ಲಿ ಅಮೆಝಾನಿಂದ ಒಂದು ಆರ್ಡರ್ ಬಂತು, ಪಾರ್ಸಲ್ ಬಂತು. ನಾನು ಏನು ಆರ್ಡರ್ ಮಾಡಿದೆ ಅಂತ ನನಗೆ ಮರ್ತೋಗಿದೆ. ಬಿಕಾಸ್ ನಾನು ವೀಕ್ಲಿ ಒಂದು 3 to 4 ಐಟಮ್ಸ್ನಾದರೂ ನಾನು ಆರ್ಡರ್ ಮಾಡ್ತೀನಿ. ಸೊ ಇದು ಏನಂತ ನಂಗೆ ಗೊತ್ತಿಲ್ಲ. ಓಪನ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಐಡಿಯಾನೇ ಇಲ್ಲ ಏನೇನು ಬುಕ್ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಇಲ್ಲಾಂದರೆ ಏನಾದರೂ ನಾನು ಸಿರಮ್ಸ್ ಆಗಿರ್ಬೋದು, ಎನಿಥಿಂಗ್ ಏನಾದರೂ ಐಟಮ್ಸ್ ನಾನು ಸಿಕ್ಕಾಪಟ್ಟೆ ಆರ್ಡರ್ ಮಾಡ್ತಾ ಇರ್ತೀನಿ ಆನ್ಲೈನಿಂದ. ಇದು ಏನಿರ್ಬೋದು, ಸ್ಟಾರ್ಟ್ ಮಾಡೋಣ. ಓಪನ್ ಮಾಡೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಮೆಲ್ಲ ಮಾತಾಡಿ. ಓ ಇದು ಎಷ್ಟು ಬೇಗ ಬಂದ್ಬಿಟ್ಟಿದೆ. ಏನು ಆರ್ಡರ್ ಮಾಡಿದ್ದೆ ಗೊತ್ತಾ, ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಬ್ ಕ್ರೀಮ್ ಆರ್ಡರ್ ಮಾಡಿದೆ. ನಾನು ಯೂಶಲಿ ಹೊರಗಡೆ ಹೋಗುವಾಗ ವಿತೌಟ್ ಮೇಕಪ್ ಹೋಗ್ತಾ ಇದೆ, ನನಗೇ ಬೇಜಾರಾಗ್ತದೆ ಸಮ್ಟೈಮ್ಸ್. ಬಿಕಾಸ್ ನನಗೆ ಮೇಕಪ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶೂಟಿಂಗ್ಗೆ ಬಿಟ್ಟು, ಶೂಟ್ಸ್ ಆ ಥರ ಬಿಟ್ಟು ನಾನು ಹೊರಗಡೆ ಹೋಗೋದು ನಂಗೆ ಮೇಕಪ್ ಒಂಚೂರು ಇಷ್ಟ ಆಗಲ್ಲ. ಬಿಕಾಸ್ ನಾನು ನ್ಯಾಚುರಲ್ ಆಗಿರಬೇಕು ಅಂತ ನನಗೆ ತುಂಬ ಇಷ್ಟ. ಆದರೆ ಪ್ರೊಫೆಷನ್ ಆಗಿರೋದ್ರಿಂದ ನಾನು ಹಾಗೆ ವಿತೌಟ್ ಮೇಕಪ್ ಎಲ್ಲ ಟೈಮ್ ಓಡಾಡೋಕ್ಕಾಗಲ್ಲ. ಸೊ ನಂಗೆ ಫೌಂಡೇಶನ್ ಅಷ್ಟೊಂದು ಇಷ್ಟ ಆಗಲ್ಲ ಹಾಕೊಳ್ಳೋಕ್ಕೆ. ಸೊ ನಾನು ಸ್ಟೋವ್ ಕ್ರೀಮ್ನ ತರಿಸ್ಕೊಂಡಿದ್ದೀನಿ ಅಮೆಝಾನಿಂದ. ಅಮೌಂಟ್ ಎಷ್ಟಾಯಿತು ಗೊತ್ತಾ, ಎಷ್ಟು ಪೇ ಮಾಡಿದೆ, ₹459. ನೋಡಬೇಕು ಹೇಗಿದೆ ಅಂತ. ಈಗ ನಾನು ಮೇಕಪ್ ಇದನ್ನು ಹಾಕಿ ಟೆಸ್ಟ್ ಮಾಡಿ ನೋಡೋಕ್ಕಾಗಲ್ಲ, ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ನಾನು ಆಲ್ರೆಡಿ ಇವಾಗ ನಾನು ಫೇಸಿಗೆ ಕೋಕೋನಟ್ ಆಯಿಲ್ ಅಲ್ಲಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆ, ನೋಡೋಕ್ಕೆ ಒಂಥರ ಚೆನ್ನಾಗಿದೆ. 30 ml ಇದೆ, ₹459. ಲಿಂಕ್ನ ಬೇಕಾದರೆ ನಾನು ಹಾಕಿದ್ದೀನಿ. ಲಿಂಕ್ ಏನು ಅವಶ್ಯಕತೆ ಇಲ್ಲ, ನೀವೆಲ್ಲ ತುಂಬ ಜಾಣರು ಅಂತ ನನಗೆ ಗೊತ್ತು. ಆನ್ಲೈನ್ಗೆ ಹೋದರೆ ಗೂಗಲಲ್ಲಿ ಸ್ಟ್ರೋಬ್ ಕ್ರೀಮ್ ಅಂತ ನೀವು, ಫೇಸಸ್ ಕೆನಡಾ ಬ್ರ್ಯಾಂಡ್ ಚೆನ್ನಾಗಿದೆ, ಫೇಸಸ್ ಕೆನಡಾ ಸ್ಟ್ರೋಬ್ ಕ್ರೀಮ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಎಲ್ಲಿ ಸಿಗುತ್ತೆ ಏನು ಅಂತ. ರೋಸ್ ಗೋಲ್ಡ್ ತರಿಸ್ಕೊಂಡಿದ್ದಾನೆ ನಾನು. 30 ml ಇದೆ. ಇನ್ಸ್ಟೆಂಟ್ ಇಲ್ಯುಮಿನೇಷನ್, ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ ಫೇಸು, ಹೈಡ್ರೇಟ್ ಆಗುತ್ತೆ ಫೇಸು, ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಓಕೆ, ಇದೇ ನನ್ನ ಇವತ್ತಿನ ಪ್ರಾಡಕ್ಟ್ ಬುಕ್ ಮಾಡಿರೋದು. ಇನ್ನೂ ತುಂಬ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೀನಿ, ತುಂಬ ಬರೋದಿದೆ. ಸೊ ಅದನ್ನೆಲ್ಲ ನಾನು ನಿಮಗೆ ಏನೇನು ಯೂಸ್ ಮಾಡ್ತೀನಿ ನನ್ನ ಡೈಲಿ ಲೈಫ್ಗೆ ಅಂತ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಓಕೆ, ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.